ಸರ್ ನಮಸ್ಕಾರ ಸರ್. ದಿನಾಂಕ 8/4/2025 ಗುಂಡ್ಲುಪೇಟೆ ತಾಲೂಕಿನ ಪ್ರಸಿದ್ಧ ಕರ್ನಾಟಕದ ಕಾಶ್ಮೀರ ಎಂದೇ ಹೆಸರಾಗಿರುವ ಸುಂದರ ಪ್ರವಾಸಿ ತಾಣವಾದ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಯಾವುದೇ ಸೂಕ್ತ ಬಂದೋಬಸ್ತ್ ಇಲ್ಲದೆ ಮಲಯಾಳಂ ಚಿತ್ರದ ಚಿತ್ರೀಕರಣಕ್ಕೆ ಅರಣ್ಯ ಇಲಾಖೆ ಅನುಮತಿ ನೀಡಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು, ಪರಿಸರ ಪ್ರೇಮಿಗಳು ಹಾಗೂ ರೈತರು ಹಾಗೂ ಕರ್ನಾಟಕ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ತಾಲೂಕು ಅಧ್ಯಕ್ಷರಾದ ಪಿ ಬಾಲು ಹಾಗೂ ಉಪಾಧ್ಯಕ್ಷರಾದ ಜಾಕಿ, ಗಿರಿಜನ ಶ್ರೇಯೋಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ ರಾಜೇಂದ್ರ ಹಾಗೂ ಪ್ರಭು ಕುನ್ನವಳ್ಳಿ ಶಿವು ಅವರು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅರಣ್ಯ ಸಚಿವರು ಹಾಗೂ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಇದರ ಕುರಿತು ತನಿಖೆ ಮಾಡಬೇಕೆಂದು ಒತ್ತಾಯಿಸಿದರು. ಉಪ ವಲಯ ಅರಣ್ಯಾಧಿಕಾರಿಗಳಿಗೆ ತನಿಖೆ ನಡೆಸಿದರೆ ಸತ್ಯ ಹೊರಗೆ ಬರುತ್ತದೆ ಎಂದು ತಿಳಿಸಿದರು. ಈ ಮುಂಬರುವ ವರ್ಗಾವಣೆಯಲ್ಲಿ ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಹಾಗೂ 13 ವಲಯಗಳಲ್ಲಿ ಬಜೆಟ್ ಸೆಕ್ಷನ್, ದಿನಗೂಲಿ ಗುಮಾಸ್ತರುಗಳು ಹಾಗೂ ಕಂಪ್ಯೂಟರ್ ಆಪರೇಟರ್ಗಳನ್ನು ವಿಚಾರಿಸಿದರೆ ಸತ್ಯ ಹೊರಗೆ ಬರುತ್ತದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸದೇ ಇದ್ದ ಪಕ್ಷದಲ್ಲಿ ಸಫಾರಿ ಸ್ಥಳಗಳಲ್ಲಿ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಸರ್ ನಮಸ್ಕಾರ ಸರ್. ಸರ್, ಕರ್ನಾಟಕ ಗಡಿನಾಡು ಪರಿಸರ ಸಂರಕ್ಷಣಾ ಸಂಘದ ತಾಲೂಕು ಅಧ್ಯಕ್ಷರಾಗಿದ್ದೀರಿ ಸರ್. ಮೊನ್ನೆ ಅಂತಂದರೆ 8ನೇ ತಾರೀಕು ಪ್ರಸಿದ್ಧವಾದಂತಹ ಪ್ರವಾಸಿ ತಾಣವಾದಂತಹ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಅದು ಸೂಕ್ಷ್ಮ ವಲಯ, ಯಾಕಂದರೆ ಬಫರ್ ಝೋನ್ ಬರುತ್ತೆ. ಹಾಗಾಗಿ ಅಲ್ಲಿ ಮಲಯಾಳಂ ಚಿತ್ರೀಕರಣಗೆ ಅನುಮತಿ ಕೊಟ್ಟಿದ್ದಾರೆ. ಇದು ಭಾಳ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಹಾಗಾಗಿ ಅನುಮತಿ ಯಾವ ರೀತಿ ಹೇಗೆ ಕೊಟ್ಟರು ಸರ್? ಭಾಳ ಇದು ಸೂಕ್ಷ್ಮವಾದಂಥ ವಲಯ, ಹೇಳಿ ಸರ್. ರಿಸರ್ವ್ ಫಾರೆಸ್ಟ್ ಒಳಗೆ ಯಾವುದೇ ಒಂದು ರಾಷ್ಟ್ರೀಯ ಹೆದ್ದಾರಿಲಿ ನಾವು ಒಂದು ವೆಹಿಕಲ್ಗಳು ಯಾರ್ಯಾರೇ ಒಂದು ಫೋಟೋ ಗಿಟು ತೆಗಿಬೇಕಾದ್ರೆ ಅವ್ರಿಗೆ ಇಲಾಖೆ ಇದರಿಂದ ಫೈನ್ ಹಾಕಿರೋ ಇದನ್ನು ನಾವು ಅನೇಕ ಬಾರಿ ನೋಡಿದ್ದೀವಿ. ಆ ರಾಷ್ಟ್ರೀಯ ಹೆದ್ದಾರಿಲಿ ಅವ್ರದ್ದು ಒಂದು ಫಿಲ್ಮ್, ಒಂದು ಮಕ್ಕಳನ್ನ ಇದು ಛಾಯಾಚಿತ್ರ ತೆಗಿಬೇಕಾದ್ರೆ ಅವ್ರಿಗೆ ಫೈನ್ ಹಾಕಬೇಕಾದ್ರೆ ಇಲ್ಲಿ ಸಚಿವಾಲಯದಿಂದ ಬಂದಿದೆ ಅಂತಂತ ಇವರು ACF ಹೇಳ್ತಾ ಇರೋದು. ACF ಸಾಹೇಬರು ನಮಗೆ ಗೌರ್ಮೆಂಟಿಂದ ಬಂದಿತ್ತು ಅಂತ ಹೇಳ್ತಾರೆ. ಅದೇ ಒಂದು ದಕ್ಷತಾ ಅಧಿಕಾರಿಯಾಗಿದ್ದರೆ ನನಗೆ ಟ್ರಾನ್ಸ್ಫರ್ ಮಾಡಿದ್ರೆ ಮಾಡಲಿ ಅಂತ ನವೀನ್ ಕುಮಾರ್ ಅವರು ಹೇಳಬೇಕಾಗಿತ್ತು. ಇವರೇನು ಮಾಡಿದ್ರು, ಇಲ್ಲ ಆದೇಶ ತಡವಾಗಿ ಬಂದಿದ್ದರಿಂದ ನಾವು ಹುಡುಕಿ ಇವಾಗ ಸರ್ಕಾರದಿಂದ ಆದೇಶ ಬಂದಿದೆ ಅಂತಂತ ರೈತರ ಸಂಘದವ್ರ ಬಗ್ಗೆ ಹೇಳಿದ್ದಾರೆ. ಆ ರೈತರ ಸಂಘದವರು ಹೋರಾಟ ಮಾಡಿದ್ದಕ್ಕೆ ನಾವು ವಂದನೆ ಸಲ್ಲಿಸ್ತೀವಿ ನಮ್ಮ ಸಂಘದ ವತಿಯಿಂದ. ಆದರೆ ಈಗ ರೈತರ ಸಂಘದ ಅಧ್ಯಕ್ಷರು 1 ಕೋಟಿ ಅವ್ಯವಹಾರಗಳು ನಡೆದಿದೆ, ಅರಣ್ಯ ಇಲಾಖೆಯವರು ದುಡ್ಡುಗಳು ಈಸಿದ್ದಾರೆ ಅಂತಂತ ಹೇಳ್ತಾರೆ. ಸರ್, ತಮ್ಮ ಹತ್ರ ದಾಖಲೆ ಇದೆಯಾ? ದಾಖಲಾತಿಗಳಲ್ಲಿದೆಯಾ? ದಾಖಲೆ ಅನ್ನೋದು ಬರಲ್ಲ. ಯಾಕೆ ಗೊತ್ತೇ, ರೈತರು ಒಂದು ಅರ್ಜಿ ಕೊಟ್ಟಾಗ ಇವರು 8ನೇ ತಾರೀಕು ಅರ್ಜಿ ಕೊಟ್ಟರೆ CF ಹತ್ರ ತೊಗೊಂಡೋಗ್ಬಿಟ್ಟು ಒಂದೇ ದಿನದಲ್ಲಿ ಮಾಡಿಸಲ್ಲ. ಯಾವುದೇ ನೌಕರನ ಸಂಬಳ ಆಗಲಿ, ಅವ್ರಿಗೆ ಏನೇ ಬೇಡಿಕೆ ಇದ್ರೂ ಯಾವ ಅಧಿಕಾರಿನೂ ಅವತ್ತಿನ ದಿನದಲ್ಲಿ ಮಾಡಲ್ಲ. ನಮ್ಮವರು ದುಡ್ಡು ಕೊಟ್ಟರೆ ಮಾಡೋದು. ಆದ್ದರಿಂದ ಇದು ಮಲಯಾಳ ಪಿಕ್ಚರು ಅಂತಂದರೆ ಅವರು ದುಡ್ಡಿಂದ ಇದು ಮಾಡಲ್ಲ, ದುಡ್ಡು ಕೊಡ್ತಾರೆ, ದುಡ್ಡು ಇಸ್ಕೊಂಡೇ ನಮ್ಮ ಇಲಾಖೆಯವ್ರು ಮಾಡ್ತಾ ಇರೋದು. ಆದರೆ ಈ ACF ಏನಪ್ಪ ಅಂದರೆ, ನೋಡಿ ಈಗ ಪಿಕ್ಚರ್ ತೆಗೆದ್ರು, ಇವರು ಫಸ್ಟು ಆರ್ಕೆಸ್ಟ್ರಾ ಇಟ್ಟರು. ಯಾವುದೋ ಫಾರೆಸ್ಟು ದಿನಾಚರಣೆ ದಿನ, ಅರಣ್ಯ ದಿನಾಚರಣೆ ದಿನ ಇವರೇನು ಮಾಡಬೇಕಾಗಿತ್ತು, ಸಾಲುಮರ ತಿಮ್ಮಕ್ಕ ಅವರು ಹಾಗೂ ಪರಿಸರವಾದಿಗಳು ಇಂಥವ್ರು ಕರೆದು ನಮ್ಮ DCF ಸತ್ತೋದ್ರಲ್ಲ ಶ್ರೀನಿವಾಸನ್, ಇವ್ರ ಬಗ್ಗೆ ಹಿತವಚನಗಳನ್ನ ಹೇಳಬೇಕಾಗಿತ್ತು. ಇವ್ರು ಯಾವುದೂ ಹೇಳದೆ ಇವ್ರು ಏನು ಮಾಡ್ಕೊಂಡಿದ್ದಾರೆ, ಯಾವಾಗ ಇವರು ಆರ್ಕೆಸ್ಟ್ರಾ ಇಟ್ಟರು ಇವ್ರು ಕೆಡದಲ್ಲದೆ ಮನೆಯೆಲ್ಲ ಕೆಡಿಸ್ತವ್ರೆ. ಆರ್ಕೆಸ್ಟ್ರಾ ಇಡಬೇಕಾದ್ರೆ ಅವತ್ತಿನ ದಿನ ಊಟ, ಅವತ್ತಿನ ದಿನ ವನ್ಯಜೀವಿಗಳಿಗೆ ತೊಂದರೆ ಆಗಿರೋದು, ಆ ಲೈಟೆಲ್ಲ ಹಾಕ್ಕೊಂಡು ಕುಣಿಯೋದು, ಕುಬುಡ್ಸಾಡೋದು ಎಲ್ಲ ನಮ್ಮ ಫೋಟೋವಿದೆ. ನಾವು ಮಾನ್ಯ ಮುಖ್ಯಮಂತ್ರಿಗಳು ಕಳಿಸ್ತೀವಿ, ಅರಣ್ಯ ಸಚಿವರಿಗೂ ಕಳಿಸ್ತೀವಿ. ಬಗ್ಗೆನಾ? ಹೌದು. ಇವರು ಏನಾಗಿದೆ ಅಂತಂತ ಹೇಳಿದ್ರೆ ಅವರು ACF ಬಂದು ಬಂಡೀಪುರ ಬಂದು ಬೆಟ್ಟದ ವಲಯ ಅವ್ರಿಗೆ ಸೇರೋದು. ಅವರು ವಲಯಾಧಿಕಾರಿ ಆಗಲಿ ಇವರೇ ಆಗಲಿ ಹೇಳಬೇಕಾಗಿತ್ತು. ಆದೇಶ ಇದ್ರೂ ಸಹ ಹಿಂದೆ ಇದು ನಮ್ಮ ವಿಷ್ಣುವರ್ಧನ್ ಪಿಕ್ಚರ್ ಶೂಟಿಂಗ್ ನಡೀತಾ ಇತ್ತು. ಯಾವುದು ಯಜಮಾನ ಪಿಕ್ಚರ್ ಶೂಟಿಂಗ್ ತೆಗಿಬೇಕಾದ್ರೆ KM ಪ್ರಸಾದ್ ಅಂತ ದಕ್ಷತಾ ಅಧಿಕಾರಿ ಇದ್ದರು. ಅವ್ರನ್ನ ವಾಪಸ್ ಕಳಿಸ್ತರು ವಿಷ್ಣುವರ್ಧನ್ ಅವ್ರಿಗೆ. ಯಾವುದು ತೆಗಿಬಾರ್ದು, ಪ್ಯಾಕಪ್ ದಿ ಅಂತ ಅಂದ್ಬಿಟ್ಟು ಅವರು ಶ್ರೀರಂಗಪಟ್ಟಣದಲ್ಲಿ ಚಿತ್ರೀಕರಣ ಮಾಡ್ಕೊಂಡ್ರು. ಆ ರೀತಿ ಇವರು ದಕ್ಷತಾ ಅಧಿಕಾರಿಗಳಾಗಿದ್ದರೆ ಇವರು ವಾಪಸ್ ಕಳಿಸ್ಬೋದಾಗಿತ್ತು ಅವ್ರನ್ನ. ನನ್ನ ಪ್ರಮುಖವಾದ ಪ್ರಶ್ನೆ ಏನಪ್ಪ ಅಂತಂದರೆ, ನೋಡಿ ಸರ್, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಒಂದು ಇಲಾಖೆಯ ಬಸ್ ಹೋಗ್ಬೋದು, ಇಲ್ಲಾಂದರೆ ಸರ್ಕಾರಿ ಬಸ್ ಹೋಗ್ಬೋದು. ಆದರೆ ಏಕಾಏಕಿ 4 ಜೀಪು ಮತ್ತು ಬಸ್ ಹೋಗಿದೆ. ಇದಕ್ಕೆ ಸಾರ್ವಜನಿಕರ ಒಂದು ವಲಯದಲ್ಲಿ ಆಕ್ರೋಶ ಹೊರಾಗ್ತಾ ಇದ್ದಾರೆ ಸರ್. ಸಾರ್ವಜನಿಕರು ಗುಂಡ್ಲುಪೇಟೆಯವರೇ ನಮ್ಮವ್ರು ಬರ್ತಾರೆ, ಇವರು ನಮ್ಮವ್ರ ವೆಹಿಕಲ್ ಬಿಡಲ್ಲ, KSRTC ವೆಹಿಕಲ್ ಹೋಗಬೇಕು. ಇವ್ರು ಏನಂತಂದರೆ ಈ ಹಣದ ವ್ಯವಹಾರ ನಡೆದೇವ್ರು ಇಲ್ಲ. ನವೀನ್ ಕುಮಾರ್ ಅವರು ವಲಯಾಧಿಕಾರಿ ಇದು ಫಾರೆಸ್ಟ್ರಾಗಿ ಬಂದರು, ಇಲ್ಲೇ ವಲಯಾಧಿಕಾರಿ ಆದರು, ACF ಆಗಿ ಇಲ್ಲೇ ಅವರೇ
ತಾಲೂಕು ಎಮ್ ಎಲ್ ಎ ಅವರು ಇದನ್ನು ಗಮನಹರಿಸಿ ಅರಣ್ಯ ಸಚಿವರು ಇವರೆಲ್ಲ ಇಂಥ ಅಧಿಕಾರಿಗಳನ್ನ ಈ ಉತ್ತರ ಕರ್ನಾಟಕದವ್ರಿಗೆ ಹಾಕಿ ಗಿಡ ಬೆಳೆಸೋಕೆ ಹಾಕಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸರ್, ಈಗ ನೀವೆಲ್ಲ ಇಷ್ಟೆಲ್ಲ ಮಾತಾಡಿದ್ರಿ, ಈಗ ನಿಮ್ಮ ಮುಂದಿನ ನಡೆ ಏನು ಸರ್? ಈಗ ಏನಾದರೂ ಹೋರಾಟಗಳನ್ನು ಮಾಡ್ತೀರಾ, ಏನಾದ್ರು ಪ್ರೆಸ್ ಮೀಟ್ ಕರೆಸ್ತೀರಾ, ಹೇಗೆ ಸರ್ ಇದ್ರ ಬಗ್ಗೆ? ನಾವು ನಾಳೆ ಎಲ್ಲ ಪ್ರೆಸ್ ಮೀಟಿಂಗ್ ಕರಿತೀವಿ. ಇವರೇ ಪ್ರೆಸ್ ಮೀಟಿಂಗ್ ಕರೆದು ಈ ಯಾವುದೇ ಆಗಲಿ ನೋಡಿ, ಫಾರೆಸ್ಟ್ ಇವರು ಯಾರ ಕಲ್ಲೂ ಸೈನ್ ಆಗ್ತಲ್ಲ. ಪ್ರತಿಯೊಬ್ಬರು ಈಗ ಬಸಪ್ಪ ಅಂತ ಇದ್ದಾರೆ ಒಬ್ಬರು, ಅವ್ರ ಹತ್ರ ಕಾಂಟ್ರಾಕ್ಟ್ ಅವರು 80 ವರ್ಷ ಆಗಿದೆ. ಆ ಬಸವರಾಜಪ್ಪ ಅನ್ನೋ ಕೆಲಸ ಮಾಡಿಸ್ತಾರೆ, ಅವ್ರಿಗೇನೋ ಒಂದು 500 ಕೊಟ್ಬಿಡ್ತಾರೆ. 5 ಲಕ್ಷ ರೂಪಾಯಿ ಕಾಮಗಾರಿ ತರಲಿ ಅವ್ಯವಹಾರಗಳು ನಡೆದಿರ್ತದೆ. ಇದು ಅರಣ್ಯ ಸಚಿವರು ತನಿಖೆ ಮಾಡಬೇಕು. ಮೊನ್ನೆ ಮೇಡಮ್ನವರು ಬಂದು ಬೆಂಗಳೂರು ಹೊಸ್ದಾಗಿ ಬಂದಿದ್ದಾರೆ, PCCM ಅವ್ರು ಬಂದು ನಾವೆಲ್ಲ ಪರಿಶೀಲನೆ ಮಾಡಿದ್ದೀವಿ. ಆ ನೌಕರರು ಕುಂದುಕೊರತೆಗಳು ಕೇಳ್ಕೊಂಡೋಗಿದ್ದೀವಿ ಅಂತ ತಿಳಿಸಿದ್ದಾರೆ. ಆದರೆ ಅವರು ಕಾಮಗಾರಿ ಯಾವುದು ನೋಡಿರಲ್ಲ, ಇದು ಸುಳ್ಳು. ಅವ್ರದ್ದು ಕೆಲಸದ್ದೆಲ್ಲ ಬೋಗಸ್ ನಡೆದಿದೆ, ಅಲ್ಪ ಕಾಮಗಾರಿ ಆಗಿದೆ. ಇದನ್ನು ಪರಿಶೀಲನೆ ಮಾಡಬೇಕು, ಸೆಕ್ಷನ್ ಫಾರೆಸ್ಟ್ಗಳನ್ನ ವಿಚಾರಣೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಓಕೆ ಸರ್, ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ ಸರ್, ಗಿರಿಜನ ಶ್ರೇಯೋಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದೀರಿ. ಹಾಗಾಗಿ ಮೊನ್ನೆ ನಡೀತಂತಹ ಒಂದು ಘಟನೆಯ ಕುರಿತು ತಾವೇನೋ ಒಂದು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಎಲ್ಲ ಕಡೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಸರ್, ಏನು ಹೇಳ್ತೀರಿ ಸರ್? ನೋಡಿ, ಮೊನ್ನೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಮಲಯಾಳಂ ಚಿತ್ರೀಕರಣ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ನಡೆದಿದೆ. ಹೀಗಾಗಿ ನಾವು ನಮ್ಮ ಸಂಘಟನೆಯಿಂದ ನಾವು ಸಹ ಅದನ್ನು ಖಂಡಿಸ್ತಾ ಇದ್ದೇವೆ. ಯಾಕಂತೇಳಿದ್ರೆ ಈ ಅರಣ್ಯ ಇಲಾಖೆಯ ಕಾನೂನುಗಳನ್ನು ಸಂಬಂಧಪಟ್ಟಂಥ ವಲಯ ಅರಣ್ಯಾಧಿಕಾರಿ ಹಾಗೂ ಅಲ್ಲಿನ ಆ ಏರಿಯಾಕ್ಕೆ ಸಂಬಂಧಪಟ್ಟಂಥ ACM ನವೀನ್ ಕುಮಾರ್ ಅವರು ಏನು ಮಾಡಿದ್ದಾರೆ, ಇಲಾಖೆಯ ಕಾನೂನುಗಳನ್ನು ಇವರು ಅನುಸರಿಸದೆ, ಆ ನಿಯಮಗಳನ್ನು ಪಾಲಿಸದೆ ಚಿತ್ರೀಕರಣಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇದು ಅರಣ್ಯ ಇಲಾಖೆಯ ಕಾನೂನು ಬಾಹಿರವಾಗಿದೆ. ಹೀಗಾಗಿ ನೋಡ್ರಿ, ನಾವು ಆದಿವಾಸಿಗಳು ಮತ್ತು ಇತರ ಜನಾಂಗಗಳು ದೇವಸ್ಥಾನಕ್ಕೆ, ನಾವು ಕಾಡಿನಲ್ಲಿರ್ತಕ್ಕಂಥ ಒಂದು ಪುಣ್ಯ ಸ್ಥಳಗಳಿಗೆ ಹೋಗಬೇಕಾದ್ರೆ ನಮಗೆ ತಕ್ಷಣಕ್ಕೆ ಅವರು ಏನು ಮಾಡೋದಿಲ್ಲ, ನಮಗೆ ಅನುಮತಿಗಳನ್ನು ಕೊಡಲ್ಲ, ತುಂಬ ಸತಾಯಿಸ್ತಾರೆ. ಹೌದು. ಹೇಗೆ ಮಲಯಾಳಂ ಚಿತ್ರೀಕರಣಕ್ಕೆ ನೀವು ಅವಕಾಶವನ್ನು ಕೊಟ್ಟರೆ? ಹೀಗಾಗಿ ನೋಡ್ರಿ, ಇವ್ರಿಗೆ ಮೇಲಾಧಿಕಾರಿಗಳ ಭಯ ಇಲ್ಲ. ಈ ಅಧಿಕಾರಿಗಳು ಏನಿದ್ದಾರೆ, ನಾನು ಹೇಳಿದ ಹಾಗೆ ಈ ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳ ಭಯವಿಲ್ಲ, ಇಲಾಖೆಯ ಕಾನೂನುಗಳ ಭಯವಿಲ್ಲ. ತಮ್ಮ ಇಷ್ಟ ಬಂದ ಹಾಗೆ ಇವರು ಕಾನೂನುಗಳನ್ನು ಇವರ ವೈಯಕ್ತಿಕ ವಿಚಾರಗಳಿಗೆ ಇವರು ದುರುಪಯೋಗ ಮಾಡಿಕೊಂಡು ಅರಣ್ಯಕ್ಕೆ ನಷ್ಟವನ್ನು ಉಂಟು ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು ಗಿರಿಜನ ಶ್ರೇಯೋಭಿವೃದ್ಧಿ ಸಂಘದ ಮೂಲಕವಾಗಿ ನಾವು ಖಂಡಿಸ್ತಾ ಇದ್ದೇವೆ. ನಾಳೆ ನಾವು ಪ್ರೆಸ್ ಮೀಟಿಂಗ್ ಮಾಡ್ತಾ ಇದ್ದೇವೆ. 10 ಹಲವು ವಿಚಾರಗಳಿದೆ ಅರಣ್ಯ ಇಲಾಖೆಯ ಸಮಸ್ಯೆಗಳು. ಹೀಗಾಗಿ ನಾವು ಮತ್ತೆ ಒಂದು ಪ್ರೆಸ್ ಮೀಟಿಂಗ್ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ ಅಂತೇಳಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ. ಓಕೆ ಸರ್, ಸಂಘಟನೆಯ ಕಾರ್ಯದರ್ಶಿಗಳಾಗಿದ್ದೀರಿ. ಹಾಗಾಗಿ ನಾವೇನೋ ಒಂದು ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಚಿತ್ರೀಕರಣದ ಬಗ್ಗೆ ಕಾನೂನು ಮತ್ತು ಅರಣ್ಯ ಇಲಾಖೆ ಕಾನೂನನ್ನ ಪಾಲಿಸ್ಬೇಕು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಎಲ್ಲರೂ ಕೂಡ ಪಾಲು ಅವ್ರಿಗೆ ನಾವು ಸಹಕಾರ ಕೊಡ್ತಾ ಇದ್ದೀವಿ.